ಸೊ ಇವತ್ತಿಂದ ನಮ್ದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೀವಿ. ಅದ್ರ ಏನು ಮಾತಾಡ್ಲಕ್ ಬರೋ ಬಾಳ ನಾಯಿಗ ಅದ ಡಾಕ್ಯುಮೆಂಟ್ಸ್ ಪಿಕ್ಚರ್ ಬಿಟ್ಟ ಗಾಡಿ ಒಳ್ಳೆ ಕಡ್ತಕ್ಕೆ ಸೊ ಹಾಯ್ ಹಲೋ ಎಲ್ರು ನಮಸ್ಕಾರ, ನಾನು ನಿಮ್ಮ ಅಭಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಮ್ದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೀವಿ. ಮೀನ್ಸ್ ಸ್ಟಾರ್ಟ್ ಮಾಡಿ ಭಾಳ ದಿನ ಆಯ್ತು, ಬಟ್ ಲಾಗಿಂಗ್ನ ಇವತ್ತಿಂದ ಸ್ಟಾರ್ಟ್ ಮಾಡಂತೀನಿ. ಯಾಕಂದ್ರೆ ಈ ಲಾಗಿಂಗ್ ಸಂಬಂಧ ನಾ ಒಂದು ಟೈಮ್ ಬರಲಿ ಅಂತ ವೇಟ್ ಮಾಡಿದ್ದೆ, ಬಟ್ ಇವಾಗ ಅದು ಟೈಮ್ ಬರ್ತಿತ್ತಿಲ್ಲ, ನಂಗೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಂತೀನಿ. ಮೀನ್ಸ್ ನನ್ನ ಬರ್ಡೇ ಐತಿ, ಬರ್ಡೇಯಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಬರ್ಡೇ ಇರೋದು ನಾಳೆ ನಂದು, ಅದು 15ನೇ ತಾರೀಕಿಗೆ ಐತಿ, ಬಟ್ ನಾ 14ನೇ ತಾರೀಕಿಗೆ ಸ್ಟಾರ್ಟ್ ಮಾಡಂತೀನಿ. ಸೊ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡೇನಿ, ಸಪೋರ್ಟ್ ಮಾಡಂತೀರಿ ಅಂತ ಅನ್ಕೊಂಡೇನಿ. ಯಾಕಂದ್ರೆ ನಾ ಸೋಷಿಯಲ್ ಮೀಡಿಯಾಗೆ ಹೊಸಬ ಅಲ್ಲ, ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ಒಳಗೆ ನೇಮು ಫೇಮ್ ಎಲ್ಲ ತಂದು ಕೊಟ್ಟಿರಿ ನಂಗೆ. ಸೊ ಇವಾಗ ಯೂಟ್ಯೂಬ್ ಒಳಗೂ ಎಲ್ಲ ಮಾಡಿ ಕೊಡ್ತೀರಿ ಅಂತೇಳಿ ಹೋಪ್ ಇಟ್ಕೊಂಡೆ ಲಾಗಿಂಗ್ನ ಸ್ಟಾರ್ಟ್ ಮಾಡೀನಿ. ಗೊತ್ತಿಲ್ಲ ಯಾವ ಥರ ಇರ್ತೈತಿ ಲಾಗಿಂಗ್ ಜರ್ನಿ ಅಂತೇಳಿ. ಫಸ್ಟ್ ಟೈಮ್ ಮಾಡಂತೀನಿ, ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡೀನಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ನಾವು ಒನ್ ಡೇ ಟ್ರಿಪ್ ಹೊಂಟೇವಿ, ನಾನು ಅಣ್ಣ ನಮ್ಮ ದೋಸ್ತ ಹೊಂಟೇವಿ, 4ರಿಂದ 5 ಜನ. ಸೊ ಪ್ರತಿಯೊಂದು ತೋರಿಸ್ತೇನೆ ಏನಾಕೈತೆ ಅಂತೇಳಿ. ಒಳ್ಳೇದಷ್ಟು ತೋರಿಸಂಗಿಲ್ಲ, ಕೆಟ್ಟದ್ದು ತೋರಿಸ್ತೀನಿ. ಪ್ರತಿಯೊಂದು ಇನ್ಸಿಡೆಂಟ್ನು ತೋರಿಸ್ತೇನಂತ. ಲಾಗ್ನ ಎಂಡ್ ಮಟ ನೋಡ್ರಿ. ನಂಗೆ ನಂಬಿಕೆ ಐತಿ ನೀವು ಸಪೋರ್ಟ್ ಮಾಡ್ತೀರ ಅಂತೇಳಿ. ಮತ್ತು ಫಸ್ಟ್ ಟೈಮ್ ಮಾಡಂತೀನಿ, ನರ್ವಸ್ ಫೀಲ್ ಆಗೈತೆ ನಂಗೆ. ಏನಾದ್ರು ತಪ್ಪಿತ್ತಂದ್ರೆ ಈ ಲಾಗ್ಗಳಿಗೆ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಸೊ ಸಪೋರ್ಟ್ ಮಾಡಿರಿ ಅಷ್ಟೆ. ಮಮ್ಮಿ ನನ್ನ ಜೊತೆ ಇಲ್ಲ, ಬಟ್ ಅವ್ರ ಆಶೀರ್ವಾದ ನಂಗೆ ಎನಿ ಟೈಮ್ ಇರ್ತೈತಿ. ಮಮ್ಮಿ ಬ್ಲೆಸ್ಸಿಂಗ್ ನಂಗೆ ಯಾವಾಗಲೂ ಇರ್ತೈತೆ ಅಂತೇಳಿ ನಾನು ಅಂದ್ಕೊಂಡೀನಿ. ಯಾಕಂದ್ರೆ ನಂಗೆ ಇವತ್ತಿನವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನಂಗೆ ನಮ್ಮ ಮಮ್ಮಿನ ಪ್ರೊಟೆಕ್ಟಿವ್ ಅದಾರ. ಸೊ ಬರ್ರಿ ಇವಾಗ ಹೋಗೋಣಂತ. ಫಸ್ಟ್ ನಾ ಕಲ್ಗಟ್ಟಿಗೆ ಹೋಗ್ಬೇಕು. ಇವತ್ತು ನನ್ನ ಕಡೆ ಆರ್ಯ ಇಲ್ಲ, ಸಾರಾ ಐತಿ. ನನ್ನ ಬೈಕ್ ಅವ್ನ ಕಡೆ ಕೊಟ್ಟು ಬಂದೀನಿ. ಯಾಕಂದ್ರೆ ನಾನು ಶೂಟಿಂಗ್ ಹೋಗಿದ್ದೆ ನಿನ್ನೆ. ಸೊ ಆ ಕಾರಣಕ್ಕೆ ಅಲ್ಲೇ ಇಟ್ಟು ಬಂದೇನೆ ಬೈಕ್. ನಾನು ನಿನ್ನೆ ನೈಟ್ 11 ಗಂಟೆ ಬಂದೆ. ಸೊ ನೈಟ್ ಆ ಬೈಕ್ ತರೋದು ಬೇಡ ಅಂತ ಸ್ಕೂಟಿ ತೊಗೊಂಬಂದೀನಿ. ಸೊ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಫಸ್ಟ್ ನಾವು ಕಲ್ಗಟ್ಟಿಗೆ ಹೋಗ್ಬೇಕು, ಕಲ್ಗಟ್ಟಿಗೆ ಹೋಗಿ ಸಿಗ್ತಾನಂತ. ಗಾಯ್ಸ್ ಇಷ್ಟ ಮಾತಾಡಿದ್ಕೊಂಡ್ರಿ ಇಲ್ಲಿ ಯಾವ ಟೈಪ್ ಬೆವರು ಬಂದೈತಿ ಗೊತ್ತಿಲ್ಲ. ಗಾಯ್ಸ್ ಏನಾಕೈತಿ ಗೊತ್ತಿಲ್ಲ ನಂಗೆ ಲಾಗಿಂಗ್, ಬಟ್ ಸಪೋರ್ಟ್ ಇರ್ರಿ ಅಷ್ಟೇ. ಐ ಹೋಪ್ ನೀವು ನಂಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡೇನಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡದ, ಬರ್ರಿ ಹೋಗೋಣ ಅಂತ. ಗಾಯ್ಸ್ ಇದು ಲಾಗ್ ಜರ್ನಿ ಭಾಳ ಕಷ್ಟ ಆಗ್ಯದ ಅನ್ಸಂಗೈತೆ ನಂಗೆ. ಯಾಕಂದ್ರೆ ನಾನು ಪಬ್ಲಿಕ್ನಾಗ ಮಾತಾಡ್ದವಲ್ಲ ಅಲ್ಲ, ಬಟ್ ಇವಾಗ ಕ್ಯಾಮ್ರಾ ಪಬ್ಲಿಕ್ನೇ ಹಿಡ್ಕೊಂಡು ಮಾತಾಡೋದಂದ್ರೆ ಸ್ವಲ್ಪ ಕಷ್ಟ ಆಕೈತಿ. ಬಟ್ ಇಷ್ಟಪಟ್ಟು ಮಾಡಂತೀನಿ ಈ ಕೆಲಸ, ಎಷ್ಟು ಕಷ್ಟ ಆದರೂ ಬಿಡಂಗಿಲ್ಲ. ಟಾಟಾ ಟಾಟಾ ಮಾಡ. ನಮ್ಮ ಸೊಸಿಗೆ ಬರೀ ಫೋನ್ ಹುಚ್ಚ ದೊಡ್ಡ ತೊಗೊಂಬಿಟ್ಟದ್ರಿ. ಬರ್ರಿ ಹೋಗೋಣ ಅಂತ. ಸಾರಾ ಇವತ್ತು ನಮ್ಮ ಮನೆದ ರೆಂಟ್ ಕೊಡೋದಿತ್ತು, ಬರಂತಿದ್ದೆ. ಅಜ್ಜಿ ಅಲ್ಲೇ ಕೆಳಗೆ ಕುಂತಿದ್ರೆ ಅವ್ರ ಜೊತೆ ಮಾತಾಡಿ ಸೊ ಅವ್ರಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿದೆ. ಸೊ ಟೈಮ್ ಭಾಳ ಆಗೈತಿ. ನಮ್ಮ ಅಣ್ಣಾರ್ದು ಹೆಂಗಿತ್ತಂದ್ರೆ ಎಲ್ಲ ಟೈಮ್ ಒಳಗೂ ಅವ್ರು ಲೇಟ್ ಮಾಡ್ತಿದ್ರು. ಎಲ್ಲರೂ ಟ್ರಿಪ್ ಹೋಗಲಿ, ಎಲ್ಲರೂ ಹೋಗಲಿ, ಅವ್ರು ಲೇಟ್ ಮಾಡ್ತಿದ್ರೆ. ಬಟ್ ಇವತ್ತು ನಾ ಲೇಟ್ ಮಾಡೀನಿ, ಯಾಕಂದ್ರೆ ನಾವು ಹುಬ್ಳಿಯಿಂದ ಕಲ್ಗಟ್ಟಿಗೆ ಹೋಗ್ಬೇಕು. ಅವರಲ್ಲೇ ಕಲ್ಗಟ್ಟಿ ಒಳಗೆ ಲಘು ರೆಡಿ ಆಗ್ಯಾರ. ಇವಾಗ ನಾನು ಕಲ್ಗಟ್ಟಿಗೆ ಟಚ್ ಆಗೇನಿ. ಇವಾಗ ಅಣ್ಣ ಮನೆ ಕಡೆ ಹೊಂಟೇನಿ. ಅಣ್ಣ ಕರ್ಕೊಂಡು ಬೇಕ್ರಿಗೆ ಹೋಗಿ ಹೆಲ್ಮೆಟ್ ಮತ್ತು ಬ್ಯಾಗ್ ಅದು ಎಲ್ಲ ತೊಗೊಂಡೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ. ಏನಂತ ಗೊತ್ತಿಲ್ಲ, ಲೇಟ್ ಅಂತೂ ಆಗೈತಿ. ಅಲ್ಲಿ ಹೆಂಗೆ ವೇಟ್ ಮಾಡೋದ ಅಂತ ತೋರಿಸ್ತೇನೆ ಬರ್ರಿ ನಿಮ್ಗೆ. ನಗ್ತಾನ ಲಾಗ್ ಮಾಡೋದು, ನಗ್ತಾನ ಪಕ್ಕ. ಎಷ್ಟೊತ್ತು ಬರಾಕೆ ಆತ ಏನದ ಗೊತ್ತೇನ್ರಿ, ನನ್ನಂತ ಇಷ್ಟು ಲಘು ರೆಡಿಯಾಗಿ ನೀವು ಬರಾಕೆ ಏನಾಗೈತ್ಲಿ. ಮನ್ಯಾಗ ಪರ್ಮಿಷನ್ ಸಿಗು ಮಟ್ಟ ಅಷ್ಟ ಲೇಟ್ ನಂದ. ಮನ್ಯಾಗ ಪರ್ಮಿಷನ್ ಸಿಕ್ತ ಜಿಂಗ್ ಅದಿಲ್ಲ. ಅಪ್ಪಾಜಿ ಅವ್ರು ಬಂದು ಬಿಟ್ರ ಅಲ್ಲೇ ಬೇಕ್ರಿ ಕಡೆ ಬಾ. ಹೋಗೋ 3 ಮಂದಿ ಅಂತೂ ಇಲ್ಲೇ ಮೀಟ್ ಆಗೇವಿ. ಇನ್ನೊಬ್ಬ ಸಿಗ್ಬೇಕ ಬಾಬಾ ಎಲ್ಲ ತೊಗೊಂಡೆ ಸೀದಾ ಅವ್ರ ಮನೆ ಕಡೆ ಹೋಗೋಣ ಅಂತ. ಎರಡೋ ಬ್ಯಾಗ್ ರೆಡಿ ಮಾಡ್ಕೊಂಡು ಹೇಳಿದ್ನಲ್ಲ. ನನ್ನ ಮನೆ ಬಿಟ್ಟದ ಅದೊಂದು ಒಂದ ಬ್ಯಾಗ್ ತಗೊಂಡ ಬಿಡು. ಹಾಯ್ ಮಾಡ್ಬಿಡು ಅನ್ಸಲ ಹಂಗೆ. ಹಾಯ್ ಅಷ್ಟೇ. ಈ ಫೋನ್ ಚಾರ್ಜ್ ಇಲ್ಪ. ಈ ಫೋನ್ ಏನಾರ ಸಿಮ್ ತಗೊಂಡು ಬೇಕಾರೆ ಕೊಟ್ಟ ಫೋನ್ ಇಲ್ಲ. ಯಾರ್ದು ಎಲ್ಲ ರೆಡಿ ಐತಿ, ಲಘು ಬಾ ಅಂತೇಳಿ ನಂಗೆ ಹೇಳ್ತಾರೆ ಇವ್ರೆ. ಇಲ್ಲಿ ಬಂದ್ಮೇಲೆ ಇನ್ನೂ ಅರ್ಬಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಾಗ ಅದಾರ. ನಾ ಹೇಳಿದ್ದವ್ರಿಗೆ 2 ಬ್ಯಾಗ್ ರೆಡಿ ಮಾಡ ಅಂತೇಳಿ. ಸೊ ಇವಾಗೆಲ್ಲ ಬ್ಯಾಗ್ ರೆಡಿ ಮಾಡ್ಕೊಳ್ಳೋ ಅಂತಾರೆ. ಮೊದಲೇ ಟೈಮಿಗೆ ಐತಿ, ನೋಡೋಣ ಬರ್ರಿ ಏನಕ್ಕೈತೆ ಅಂತೇಳಿ. ನಮ್ಮ ಮರ ಇಲ್ಲಿ ರೆಡಿ ಟು ರೇಸ್ ಅಂತೇಳಿ ರೆಡಿಯಾಗಿ ನಿಂತೈತಿ. ಸೊ ನನ್ನ ಮುಂದೆ ಶೂ ತರಕ್ಕೆ ಹೊಂಟೇನೆ ಅಂತ ಹೇಳಿದ. ಬಂದು ನೋಡ್ತೀನಿ ಹಳೆ ಶೂ ಐತಿ. ನಾ ಅಂದ್ಕೊಂಡೆ ಹೊಸ ಶೂ ಅಂಗಡಿ ಹೋಗಿ ತರಕ್ಕೆ ಹೋಗ್ಯಾನಂತೆ. ಇವಾಗ ಮಗ ಬೇರೆದವ್ರು ದಿಸ್ಕೊಂಬರಕ್ಕೆ ಹೋಗ್ಯಾನ. ಎಲ್ಲರೂ ಹುಚ್ಚು ಮಾಡಕ್ಕೆ ನಿಂತಾರೆ. ಈ ಹುಚ್ಚೆ ಎಷ್ಟು ದೊಡ್ಡ ಗಾಡಿ ತೊಗೋತೀವಲ್ಲ ಅದ್ರದ್ದಷ್ಟು ಮೇಂಟೆನ್ಸ್ ಇರ್ತೈತಿ. ಇವಾಗ ಮತ್ತೆ ಇದಕ್ಕೆ ಚೈನ್ ಸ್ಪ್ರೇ ಮಾಡಬೇಕು. ಸೊ ಇವಾಗ ನಾವಿಬ್ರು ರೆಡಿಯಾಗಿ ಹೊಂಟೇವಿ. ನಾವಿಬ್ರು ಈ ಬೈಕ್ ಮೇಲೆ, ಅಣ್ಣ ಮತ್ತು ಚೇತು ಅಣ್ಣ ಇನ್ನೊಂದು ಬೈಕ್ ಮೇಲೆ. ಸೊ ಇದಕ್ಕೆ ಆರ್ಯಾಗ ಇನ್ನೂ ಪೆಟ್ರೋಲ್ ಹಾಕಿಸ್ಬೇಕು, ಫುಲ್ ಟ್ಯಾಂಕ್ ಮಾಡಬೇಕು. ವಾಯ್ಸ್ ಹೆಂಗೆ ಕೇಳೋದು ಗೊತ್ತಿಲ್ಲ, ಹೆಲ್ಮೆಟ್ ಹಾಕೀನಿ. ಬರ್ರಿ ಪಟ್ ಹೋಗೋಣಂತೆ.
ಮುಂದೆ 4 ನಂಬರ್ ಹೇಳಿದ್ರೆ ಇನ್ನು 4 ನಂಬರ್ ಹೊಡೆದ್ರೆ ನಮ್ಮ ಹುಡುಗಿ ಫೋನ್ ಹೋಗತ್ತೆ. ಸೊ ನಮ್ದು ಬೆಳಗ್ಗೆ 7 ಗಂಟೆಗೆ ಬಿಡು ಪ್ಲ್ಯಾನ್ ಇತ್ತು. ಗೊತ್ತೈತಲ್ಲ ನಿಮ್ಗೆ ಟೈಮ್ ಅಂತೂ ಡಿಲೇ ಆಗೋದೈತೆ ಅಂತೇಳಿ ಎಲ್ಲರೂ ಬಂದು ಕೂಡ್ಬೇಕು, ಎಲ್ಲ ರೆಡಿ ಆಗ್ಬೇಕು ಅಂದ್ರೆ ಡಿಲೇ ಆಕೈತಿ. ಇವಾಗ ನಾವು 9 ಗಂಟೆ ಆಗೈತಿ ಬಿಡೋದೆ. ಸೊ ಇವಾಗ ನಾವು ಕಲ್ಗಟ್ಟಿ ಬಿಟ್ಟೇವಿ. ನೆಕ್ಸ್ಟ್ ನಮ್ದು ಸ್ಟಾಪ್ ಇರೋದು ಯಲ್ಲಾಪುರ ಒಳಗೆ. ನಾವು ಪ್ಲೇಸ್ ಅಂತ ಹೊಂಟಿದ್ದು ಯಾವುದಂದ್ರೆ ವಿಭೂತಿ ಫಾಲ್ಸ್ ಅಂತೇಳಿ. ಒಂದ್ಸಲ ನೋಡಿಲ್ಲ ಅದು. ಸೊ ಆ ಕಡೆ ಹೊಂಟೇವಿ. ವಿಭೂತಿ ಫಾಲ್ಸ್ ಮುಗಿದ್ಮೇಲೆ ಯಾಣ ಕೇವ್ಸ್ ಆಗ್ಬೋದು, ಅದಾದ್ಮೇಲೆ ಗೋಕರ್ಣ ಬೀಚ್ ಆಗ್ಬೋದು, ಗೊತ್ತಿಲ್ಲ ಮುಂದೆ ಏನಕ್ಕೈತೆ ಅಂತೇಳಿ. ಇವ್ರಂದ್ರೂ ಮುಂದ್ಗಡೆ ಹೊಂಟಾರೆ, ನಾವಿಲ್ಲಿ ಹೊಂಟೇವಿ. ಪೆಟ್ರೋಲ್ ಹಾಕ್ಸ್ಬೇಕೆ, ಬರ್ರಿ ಹೋಗೋಣ. ಬೈ ಫುಲ್ ಮಾಡಿಬಿಡ. ಹಾಂ ಅವ ಮೈಕ್ ಹಾಕ್ತಾನೆ. ನೀವು ಮಾತಾಡಿದೇನು ಕೇಳವಲ್ಲ ಅದ್ರ. ನನಗೆ ಗೊತ್ತೆ. ನನಗೆ ಹಾಕಿ ಚಂದ ಮಾತಾಡ್ತಾನೆ. ನೀನು ಬೈತಿರ್ತಾನೆ ಹುಷಾರ್ರಿ. ಮತ್ತೆ ನಾನು ಸಂಬಂಧ ಇಲ್ಲ. ನಮಗೂ ಬಾಯ್ ಐತೋಣ. ಅದ್ರ ಏನು ಮಾತಾಡ್ಲಕ್ಕೆ ಬರೋ ಭಾಳ ನಾಯಿಗ ನಂಗೂ ಬಾಯ್ ಐತಿ. ನಾವು ಹುಷಾರಿಂದ ಮಾತಾಡೋಕೆ ಈಗ ಚಲೋ ಐತಿ. ಈಗಿದೆ ಈಗ ಚಲೋ ಐತಿ. ಆಯ್ತದ ಬೇರೆ ಏನು ಮಾತಾಡಂಗ್ ಬಿಡ ಹರಿಗೆ ಎತ್ತರ ಪತ್ರ ಮಾತಾಡಿದಿ. ಮತ್ತು ನೋಡಿಪ್ಪ ಇಟ್ಕೊಂಡು ಕುಂದ್ರಾಗ ಆಗೋದಿಲ್ಲ. ಸೀಟ್ ಸಣ್ಣದ ಭಾಳ ಇಟ್ಕೋರಲ್ಲಿ. ನಮ್ಮ ಇವ ಜಂಪ್ ಇವ್ ಜಿಗ್ಸಿರ್ ನಾ ಎಲ್ಲಿ ಹೋಲಿಲ್ಲ ಬಿಡ. ನಾ ಹೇಳತ್ತೀನಿ ಭಾಳ ಇಲ್ಲ. ನಾ ಹೇಳತ್ತೆ ಬ್ಯಾಗ್ ಇಟ್ಕೊಂಡು ಅನ್ನೋದೆ. ಬಾಬಾ ನೀವು ಓದಿಸ್ಲಿ. ಏನ್ ಕೆಲಸ ಆಗೋದಿಲ್ಲ ಗಾಯ್ಸ್. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ಏನಂತ ಏನಣ್ಣ ಪಿಕ್ಚರ್ ಬಿಟ್ಟ ಗಾಡಿ ಒಳ್ಳೆ ಕಡ್ತಕ್ಕೆ. ಇವಾಗ ಯಲ್ಲಾಪುರ ಎಂಟ್ರಿ ಆದ್ವಿ ಗಾಯ್ಸ್. ಇವಾಗ ನಾವೆಲ್ಲಾದ್ರೂ ನಾಷ್ಟ ಮಾಡ್ಕೋಬೇಕು. ಬರ್ರಿ ನೋಡೋಣ ಯಾವ್ದಾದ್ರು ಚಲೋ ಹೋಟೆಲ್ ಇತ್ತಂದ್ರೆ ಅಲ್ಲೇ ನಾಷ್ಟ ಮಾಡ್ಕೊಳ್ಳೋಣ. ಸೊ ನಾವು ಟಿಫನ್ ಮಾಡೋಕೆ ಹೋಟೆಲ್ ಅಯೋಧ್ಯ ಚೂಸ್ ಮಾಡೇವಿ. ಬರ್ರಿ ಗಾಯ್ಸ್ ಪಟ್ ನಾಷ್ಟ ಮಾಡೋಣ ಅಂತ. ನಿಜ ಹೋಗೋದ್ರ ಅಲ್ಲಿ ಭಾಳ ಕೆಟ್ಟ ಹೆದರಿದ್ದೆ ನಾನು. ಸುಳ್ಳೆ ನಾ ನಕಲಿ ಮಾಡಿದೆ. ಒಳ್ಳೆ ನನ್ನಲ್ಲಿ ಬೀಜ ಸಂಕಟದಾಗ ನಾಷ್ಟ ಮಾಡಂಗಿಲ್ಲ. ಇನ್ನೂ ಇಲ್ಲಿ 10 ಗಂಟೆ ಆಯ್ತು ಬರೋದೆ. ಬರೋದು ರಾತ್ರಿ 12 ಗಂಟೆ. ನಾನು ನಾಷ್ಟ ಬಂದಿಲ್ಲ ಗಾಯ್ಸ್. ಇವಾಗ ಇಡ್ಲಿ ವಡ ಆರ್ಡರ್ ಹಾಕಿದ್ವಿ. ಇಡ್ಲಿ ವಡ ಬಂತು. ಮಸ್ತ್ ಬ್ಯಾಟಿಂಗ್ ಮಾಡೋದೆ, ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋದೆ ಇಲ್ಲೇ ಗಾಯ್ಸ್. ಅಯೋಧ್ಯ ಹೋಟೆಲ್ದಾಗ ಬಿಲ್ 315 ರೂಪಾಯಿ ಆಗೈತಿ. ಅಣ್ಣ ಏನಂತಾನ, ಅಣ್ಣ ಏನತ್ತ 50 ರೂಪಾಯಿದಾಗ 2 ಬನ್ಸ್ 1/2 ಲೀಟರ್ ನೀರು. 50 ರೂಪಾಯಿದಾಗ ನಾಷ್ಟ ಮಾಡಿ ನೀರು ಕುಡಿದು ನೀರು ಮಾಡ್ಲಿ ತೊಗೊಂಡು ನೋಡಿ ಇಲ್ಲಿ ಬಂದು 315. ಇಡ್ಲಿ ವಡ ಮತ್ತು ಚಾ ತೊಗೊಂಡೈತಿ. 315 ರೂಪಾಯಿ ಬಿಲ್ ಆಗೈತಿ. ಮನ್ಸಿಗೆ ಬಿಟ್ಟ ಅಣ್ಣ ಕಲೆಕ್ಟ್ ಒಳಗೆ ಆದ್ರೆ ಬರೀ 50 ರೂಪಾಯಿ ನಾಷ್ಟ ಹಾಕಿತ್ತು ಅಂತೇಳಿ. ನಂಗೆ ಕಡೆ ಬಾ ನೀನು ವಿಡಿಯೋ ಮಾಡ್ಸೋಕ. ನಾ ಹಿಂದೆ ಬರ್ತಾನೆ ನಿಜ ಬಂದೆ. ಏನು ಅಲ್ಲಿಪ್ಪ ನಿಮ್ಗೆ ಕುಂತು ನೋಡಿ ನಮ್ಗೆ ಊರು ನೋಡಿಲ್ಲ. ನಿನಗೆ ಏನು ಹೊರಗೆ ಹೆದರಿಕೆ ಬರೋದು ನನಗೂ. ಹೇಳ್ತಪ್ಪ ಪಟ್ಟ ಬಾ. ಒಟ್ಟು ನಿಮ್ಮ ಹಿಂಬಾಲ್ ಒಟ್ಟು ನಿಮ್ಮ ಹಿಂಬಾಲ್ ಯಾವ್ದೆ ನೋಡಿದ್ದಂಬ ಹಾಗೆ ನೋಡಿದ್ದಂಬ. ವಿಭೂತಿ ಪಾಸ್ ಮಾಡೋಣ. ನನಗೆ ಆಗುದಿಲ್ಲ ತಮ್ಮ. ವಿಡಿಯೋ ಮಾಡೋ ಮಟ್ಟ ಅಷ್ಟ ಇಲ್ಲ. ಮುಂದೆ ನಾ ಇಸ್ಕೊ ಅಷ್ಟ. ಏನು ಇದು ಯುದ್ಧಕ್ಕೆ ಸಿದ್ಧ ನಡಿ. ಹಾ ನಮಸ್ಕಾರ ನಮಸ್ಕಾರ. ಅಬಿಬಿ ಕಮ್ ಟು ದುಬೈ. ಮುಂದೆ ಗಾಡಿ ನೋಡಿ ಹೊಡಿಬೇಕ್ಲಿ. ನಾ ನೋಡ್ಪಾಕ ಗಾಡಿ ಏಕ ಭಾಳ ಬರತ್ವಾ. ದೊಡ್ಡ ಗಾಡಿ ಬಂದಾವ. ದೊಡ್ಡ ಗಾಡಿ ಬೇದಕ್ಕೆ ನಾ ಗಾಡಿ ಹಗರ್ಕೊಂಡು ತೊಗೊಂಬಂದೇರಿ. ಈಗ ಸೊಯ್ಲಿ ಹೇಳ್ದ ಸೊಯ್ಲ ನಾ ಇಷ್ಟ ಹೊಡಪ್ಪ ಗಾಡಿ ಇರೋಕೆ ಕರೆಗೆ ಹೊಡಿಗಿಲಿ ಇರೋರಿ ಗಾಡಿ ಮೊದಲ ಗಾಡಿ ಕಂಟ್ರೋಲ್ ಆಗೋದು ದೊಡ್ಡ ಗಾಡಿ. ಸೊ ಇಲ್ಲಿ ಯಲ್ಲಾಪುರದಿಂದ ನೆಕ್ಸ್ಟ್ ನಾವು ಗಾಡಿ ಸೆಕ್ಷನ್ ಹೋಗುವಾಗ ಸ್ವಲ್ಪ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ. ಇಲ್ಲಿ ನಿಂತ್ಕೊಂಡಿದ್ವಿ. ಎಲ್ಲರೂ ಚಲೋ ಫೋಟೋ ಶೂಟ್ ಮಾಡಿದ್ವಿ. ಹಂಗೆ ಸ್ವಲ್ಪ ಸಿನಿಮಾಟಿಕ್ ಕ್ಲಿಪ್ ಮಾಡಿದ್ದೈತಿ. ನೀವು ಒಂದ್ಸಲ ನೋಡ್ಕೊಂಬರ್ರಿ. ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ. ಅದ ಡಾಕ್ಯುಮೆಂಟ್ಸ್ ಅದಾವ ಗೈಸ್. ನೀವು ಬಾಳಿಗುಳಿ ಕ್ರಾಸಿಂದ ಒಳಗೆ ಲೆಫ್ಟ್ ತೊಗೊಂಡೆ ಅಂದ್ರೆ 2 ಕಿಲೋಮೀಟರ್ ಆದಮೇಲೆ ನಿಮ್ಗೊಂದು ಇಲ್ಲಿ ಹಿಂಗೆ ರೋಡ್ ಬರುತ್ತೆ. ಈ ಕಡೆ ಹೋದ್ರೆ ಗೋಕರ್ಣ ಮುರುಡೇಶ್ವರ ಹೋಗುತ್ತೆ. ನೀವು ಲೆಫ್ಟ್ ಹೋದ್ರಿ ಅಂದರೆ ನಿಮ್ಗೆ ಯಾಣ, ವಿಭೂತಿ ಫಾಲ್ಸ್ ಈ ಥರ ಎಲ್ಲ ಪ್ಲೇಸ್ ಸಿಗ್ತಾವೆ. ಕನ್ಫ್ಯೂಸ್ ಹಾಕೋಬೇಡ್ರಿ. ಈ ಕಡೆ ಬಂದ್ರಿ ಅಂದ್ರೆ ಎಲ್ಲ ಬಂದದಂತ. ಹಾಂ ರೀ ರಾಯಲ ಬಿ ಎಲ್ಲ ಬಂದದಂತ. ಎದ್ರ ಸಂಬಂಧ ಅಣ್ಣ ಬಂದದಿ. ಹೆಂಗೆ ಮಾಡೋದು ಈಗ? ಯಾಣನ ಬಂದಂತ, ವಿಭೂತಿ ಫಾಲ್ಸ್ ಬಂದಂತ. ಹಂಗೆ ಮಾತಾಡೋಣ ನಿಂತಾಗ ಒಬ್ಬರಣ್ಣ ಮಾತಾಡ್ಸಿರಿ ಗೊರ್ತಿ. ಯಾವ್ರಣ್ಣ? ಭಾಳ ಕೆಟ್ಟ ಖುಷಿ ಅನ್ನಿಸ್ತ. ಬಿಜಾಪುರ. ಯಾವ್ರಂತ? ಬಿಜಾಪುರ ಬ್ರದರ್. ಏನು ಮಾಡೋದು ಮತ್ತೀಗ? ಬಂದಿದ್ದೆ ವಿಭೂತಿ ಫಾಲ್ಸಿಗೆ. 2 ವಿಭೂತಿ ಪಟ್ಟ ಇರ್ತಾವ ಹಚ್ಕೊಂಡು. ಓಕೆ ಹಾಂ ರೀ ಏನು
ಗಾಯ್ಸ್ ಅಲ್ಲಿಂದ ಬಂದೇವು ಗಾಯ್ಸ್, ಎಲ್ಲ ಬಂದಾಗೈತಂತಿ ಗಾಯ್ಸ್. ಭಾಳ ಬೇಜಾರಾಯ್ತು ಗಾಯ್ಸ್. ಎಲ್ಲರೂ ವಾಪಸ್ ಬರಂತಾರೆ ಗಾಯ್ಸ್. ಎಲ್ಲ ವಾಪಸ್ ಬರೋದು ಅಣ್ಣ ಬಂದೈತಿ ಹಂಗೆ ಹೋಗ್ಬಿಡ್ರಿ ಅಣ್ಣ ಅಂತಾರೆ ಗಾಯ್ಸ್. ನಾವು ಬಂದಿದ್ದೆ ವಿಭೂತಿ ಫಾಲ್ಸಿಗೆ ಗಾಯ್ಸ್. ಹಿಂಗಾದ್ರೆ ತುಂಬ ಬೇಜಾರಾಗುತ್ತೆ ಗಾಯ್ಸ್. ನನಗತ್ತು ಅರ್ಧ ಜೀವ ಗಾಡಾಗ ಹೋಗೈತಿ, ಇಲ್ಲಿ ಬಂದ ಸಾಮಾನು ಸಿಕ್ಕೈತಿ, ಬೇಜಾರಿಲ್ಲ ಪಾರ. ನಾನು ಅಲ್ಲಿ ಮಟ ಹೋಗ್ಬರ ಅಂತನ ಪಾ ಅಲ್ಲಿ ಮಟ ಹೋಗ್ರು ನಡಿ. ಅಲ್ಲ ಇಲ್ಲಿ ಮಟ ಬಂದೇವಿ. ಇವತ್ತು ದಿನ ಎಂಜಾಯ್ಮೆಂಟ್ ಮಾಡಬೇಕಂತಂದ ಹೆಂಡ್ರ ಮನ್ಯಾಗ ನಮ್ಮೊಂದು ದಿನ ಕಳ್ಸ್ಯಾರ. ಇವ ನಾನು ಹಿಂದಿ ಕೂಡ ಜಗಳ ಮಾಡಿ ನಾವು ಬಂದ್ರೆ ಇವತ್ತು ದಿನ ಚಂದ ಎಂಜಾಯ್ ಮಾಡ್ಬೇಕು. ನಾವು ಇಲ್ಲಿ ಬಂದು ಎಲ್ಲ ಬಂದಾಗ ಒಂದು ತೀವ್ರ ಅನ್ನೋದ ಬಂದ ವಿಭೂತಿ ಪಾಲ್ಸು ಬಂದೈತಣ್ಣ, ಯಾಣನೂ ಬಂದೈತಿ, ಎರಡೂ ಬಂದೈತಣ್ಣ. ನಿನ್ನೆ ಬಂದ್ ಮಾಡ್ಯಾರ. ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಅಲ್ಲಿ ಮಟ್ಟ ಹೋದ್ರಿ ಅಂತ. ಏನು ಮಾಡೋದ್ರಿ, ವಿಭೂತಿ ಫಾಲ್ಸು ಬಂದಿದೆ ಅಂತ, ಯಾನ ಕೇವ್ಸು ಬಂದಿದೆ ಅಂತ. ಮತ್ತೆ ಏನು ಮಾಡೋದ್ರಿ, ಸಂಡೇ ಅಂತೇಳಿ ಪ್ರತಿಯೊಬ್ಬರು ಟ್ರಿಪ್ಪಿಗೆ ಬರೋರೆ. ನಾವಲ್ಲಿ ನಿಂತ್ಕೊಂಡೇವಿ ಏನಾದ್ರು ಒಂದು 30-40 ಗಾಡಿಗಳಿವೆ. ಹೋಗಕ್ಕೆ ಹೋಗ್ಬೇಡ್ರಿ ಅಣ್ಣ, ಕ್ಲೋಸ್ ಆಗೈತೆ ಅಂತೇಳಿ. ಅಲ್ಲೊಂದು ಬೋರ್ಡು ಹಾಕಿಲ್ಲ. ಈ ಥರ ಮಾಡಿದ್ರೆ ಭಾಳ ಬೇಜಾರು ಆಕೈತ್ರಿ. ಇವಾಗ ನಾವೆಲ್ಲರೂ ಕೂಡಿ ಮತ್ತೆ ಯಾಣಕ್ಕೆ ಇದಕ್ಕೆ ಗೋಕರ್ಣ ಹೊಂಟೇವಿ. ಬರ್ರಿ ಹೋಗೋಣಂತ. ಇವಾಗ ಜಸ್ಟ್ ಗೋಕರ್ಣ ರೀಚ್ ಆದ್ವಿ. ಇವಾಗ ಓಮ್ ಬೀಚಿಗೆ ಹೋಗ್ಬೇಕು, ಬರ್ರಿ ಹೋಗೋಣಂತ. ಗಾಯ್ಸ್ ಜಸ್ಟ್ ಬಂದ್ವಿ ಓಮ್ ಬೀಚಿಗೆ. ನನ್ನ ಗಾಡಿ ಅಲ್ಲಿ ಪಾರ್ಕ್ ಮಾಡೀನಿ, ಅಣ್ಣ ಇಲ್ಲಿ ಪಾರ್ಕ್ ಮಾಡತ್ತಾನ. 2 ವೀಲರ್ ತೊಗೊಂಬಂದ್ರೆ ಪ್ರಾಬ್ಲಮ್ ಏನು ಗೊತ್ತಿರಿ ಇದೆ ನೋಡ್ರಿ. ಫುಲ್ ಲಗೇಜ್ ಕೈ ಒಳಗೆ ಇಟ್ಕೊಂಡು ಹೋಗ್ಬೇಕು. ಗಾಡಿ ಒಳಗಂತ ಇಟ್ಟು ಹಾಕಂಗಿಲ್ಲ, ಕೇಳ್ಕೊಂಡು ಹೋಗ್ಬೇಕು. ಹೆಂಗೆ ಹಿಡ್ಕೊಂಡು ನೋಡಿ ಏನು ತೊಗೊಂಡಾಗ ಅದೇ ಊಟ ತಿಂದ್ರೆ ಹೊಟ್ಟಿಗೆ ಸಮಾಧಾನ ಆಗಿರ್ಬೇಕು. ನೀರ ಬಿದ್ದರೆ ಆರಾಮ್ ಅನ್ಸಿರ್ಬೇಕು. 80 ರೂಪಾಯಿ ನೋಡಿ ಸೆಂಟೇಜರಾಗ 10 ರೂಪಾಯಿ. ಅಲ್ಲಿ ಏನಾಯ್ತು ಗೊತ್ತ್ರಿ, ಏನು ರೇಟೇ ನೋಡಿಲ್ರಿ, ಹಂಗೆ ಚೌಲರ್ ತೊಗೊಂಬಿಟ್ಟಾನೆ. ತೊಗೊಂಡು ಸಡನ್ಲಿ ಹರಿದು ಬಿಟ್ಟಾನೆ. ಆಮೇಲೆ ಕೇಳಂತಾನೆ 80 ರೂಪಾಯಿ ಬಿಟ್ಟೆ ಶಾಕ್ ಆಗಾನೆ. 80 ರೂಪಾಯಿ ಅದ ಊಟಕ್ಕಿದ್ದೇವೆ ಕರೆಕ್ಟ್ ನಮ್ದು. ಬಂದು ಬೀಚ್ ಕಡೆ ಗೊತ್ತಿಲ್ಲ ಯಾರ್ಯಾರು ನೀರಾಗ ಹೋಗ್ತಾರ ಅಂತೇಳಿ. ಎಲ್ಲರಿಗೂ ಮೂಡ್ ಆಫ್ ಆಗೈತಿ ಈಗ. ವಿಭೂತಿ ಫಾಲ್ಸ್ ಬಂದಿದ್ದಕ್ಕೆ ನೋಡುವ. ನಾ ಅಂತೂ ಭಾಳ ಸಲ ಬಂದೆ ಇಲ್ಲಿ. ಯಾರ್ಯಾರು ಹೋಗಿ ಬೀಳ್ತಾರೆ ನೋಡೋಣಂತ. ಇವತ್ತು ಸಂಡೇ ಇದ್ದಿದ್ದಕ್ಕೆ ಎಲ್ಲರೂ ಗೋಕರ್ಣ ಬೀಚ್ ಅದ್ರಾಗ ಅದೆಲ್ಲ ಬಂದಾಗ್ಬಿಟ್ಟಾವೆ. ಎಲ್ಲ ಪ್ಲೇಸು ಇದ್ದ ಒಂದು ಓಪನ್ ಐತಿ. ಇವಾಗ ಎಲ್ಲರೂ ಇಲ್ಲೇ ಬಂದುಬಿಟ್ಟಾರೆ. ನೋಡೋಕ್ಕಾಗಂತಿಲ್ಲ ಎಲ್ಲರಿಗೂ. ಫುಲ್ ಬಿಸಿಲೊಳಗೆ ಎಲ್ಲರೂ ಬೆಳೆ ಕಾಣಂತಾರೆ ಬಾಬಾ ಚಂದ. ನೋಡ್ರಿ ಹೆಂಡ್ತಿ ಗಂಡ ಮೇಷ್ಟು ಕಾಳಜಿ ಅದಾಳ. ಫೋನ್ ಹಚ್ಚಾರ ಪಾಪ ಎಲ್ಲ ಏನು ಮಾಡಂತೆ ಅಂತ. ಸರಿಪ್ಪ ಸರಿ. ಇಲ್ಲ ವಿಡಿಯೋ ಅಭಿ ವಿಡಿಯೋ ಮಾಡತ್ತಾನ. ಐ ಲವ್ ಯು. ನಮ್ಮ ಸೋಯಲ್ ಅವರು ಆರಾಮಿಲ್ಲದ ಕಾರಣಕ್ಕಾಗಿ ಬರಂತಿಲ್ಲ ಬೀಚ್ ಒಳಗೆ. ಅವಂಗೆಲ್ಲ ಲಗೇಜ್ ಕೊಟ್ಟಿವಿ. ಲಗೇಜ್ ಎಲ್ಲ ಲಗೇಜ್ ಕೊಟ್ಟಿವಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. 2 ದಿನಗಳಲ್ಲಿ ಮಾತ್ರ ಈ ಗೋಕರ್ಣ ಓಮ್ ಬೀಚ್ ಓಪನ್ ಆಗಿರುತ್ತದೆ. ಇನ್ನು ಕೆಲವೇ 2 ದಿನಗಳಲ್ಲಿ ನಂತರ ಬಂದಾಗುವ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲರಿಗೂ ಬರ್ರಿ. ಗಾಯ್ಸ್ ಬೀಚ್ ಒಳಗೆಲ್ಲ ಆಟ ಆಡಿ ಬಂದ್ವಿ. ಆಕಾರ ನೋಡ್ರಿ, ನಮ್ಗೆ ಬರ್ಬೇಕಾರೆ ಹೆಂಗೈತಿ ಈಗ ಹೆಂಗೈತಿ. ಇವ್ರ ಆಕಾರ ನೋಡ್ರಿ. ನಮ್ದೆಲ್ಲ ಒಂದು ಕಡೆ ಆದ್ರೆ ಇವನ್ ಆಕಾರ ನೋಡ್ರಿ. ಇಲ್ಲಿ ಕಿಸ್ಗಲ್ ಹಾಕೊಂಡೆ ನೋಡ್ರಿ. ಸೊ ಇವಾಗ ನೆಕ್ಸ್ಟ್ ಎಲ್ಲೋ ಬೇಕಂತ ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತೀವಂತ. ಸೊ ಇವಾಗ ಗೋಕರ್ಣ ಬೀಚ್ ಎಲ್ಲ ಎಂಜಾಯ್ಮೆಂಟ್ ಮಾಡೋದು ಮುಗಿಯುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ಇವಾಗ 1 ಅವರ್ ಅಪ್ಸರ್ಕೊಂಡ ಫಾಲ್ಸ್. ಇವಾಗ ಇಲ್ಲೇನು ಫ್ರೆಶಪ್ ಏನು ಆಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಮತ್ತು ಹಸಿ ಮಾಡ್ಕೊಳ್ಳೋದೈತಿ ಡ್ರೆಸ್. ಸೊ ಅದಕ್ಕೆ ಮೇಲೆ ಒಂದು ಟಿ-ಶರ್ಟ್ ಹಾಕೊಂಡೆ ಡೈರೆಕ್ಟ್ ಹೋಗೋದು 1 ಅವರ್ದೊಳಗೆ ಇರೋ ಅಪ್ಸರ್ಕೊಂಡ ಫಾಲ್ಸ್. ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತಮ್ಮ ಮಸ್ತ್ ಇತ್ತು. ಓಮ್ ಬೀಚ್ ಗೋಕರ್ಣ ಬೀಚ್ ಬಂತು ಮಸ್ತ್ ಐತಿ. ಅಲೆಗಳ ತೆರೆಗಳಂತೂ ಭಾಳ ಬರತ್ತವ. ದಯವಿಟ್ಟು ಸಣ್ಣ ಮಕ್ಕಳನ್ನ ಯಾರು ಅಗದಿ ಒಳಗೆ ಕರ್ಕೊಂಡು ಹೋಗ್ಬೇಡ್ರಿ, ಸ್ವಲ್ಪ ಹೊರಗೆ ಕರ್ಕೊಂಡು ಬರ್ರಿ. ಆದ್ರೂ ಮಾತ್ರ ಮಸ್ತ್ ಐತಿ. ನೆಕ್ಸ್ಟ್ ಯಾವ ಬೀಚ್ ತೋರಿಸಿಪ್ಪ ಅಲ್ಲಿ ನಡೀದು ರೈಟ್. ಅವ್ರು ಹಸಿ ಅಂಡರ್ವೇರ್ ಮಾತ್ರ ತೋದಿದ್ದು ಆರಿಲ್ಲ ಇನ್ನು. ಅಣ್ಣ ಇವತ್ತು ನೆಮ್ಮದಿ ಇತ್ತಣ್ಣ. ಒಂದಿನ ಬಂದೇವು ಅಂದ್ರು ಫುಲ್ ನೆಮ್ಮದಿಯಿಂದ ಆರಾಮಾಗಿ ಎಲ್ಲ ಚಲೋ ಐತೆ. ಆಗ ನಮ್ಮ ಚೇತನ್ ಕರ್ಕೊಂಡ್ ಬಂದ್ಬಿಟ್ಟೇವಿ. ಪಾಪ ಅವ್ನ ಹೆಂಡತಿ ಬಡ ಫೋನ್ ಮಾಡಾಕತ್ತಾಳ. ವಾಪಸ್ ಜಲ್ದಿ ಹೋಗ್ತೇವೆ ಆದಷ್ಟು. ಅವನ ಒಬ್ಳ ಏ ಇಲ್ಲ, ನನ್ನ ಹೆಂಡತಿ ಮಾತ್ರ ದಯವಿಟ್ಟು ಹೊಳ ಫೋನ್ ಹಚ್ಚಿಲ್ಲ. ಪಾಪ ಒಂದೊಂದು ಸಲ ಹುಷಾರಿಂದ ಬರೀ ಹೇಳಾಳೆ. ಅವ್ರ ಆಸೆ ಅಂತ ನಾವು ಚಂದಿಗೆ ಆರಾಮ್ ಹೋದ್ರೆ ಸಾಕು, ಮತ್ತೊಂದೇನು ವಿಷಯ ಇಲ್ಲ. ಇಲ್ಲಿ 4 ಮಂದಿ ಬಂದಿವಿ. ಇದ್ರೊಳಗೆ 4 ಮಂದಿ ಒಳಗೆ ಮಿಂಗಲ್ ಆಗಿರೋರು ಅವರೊಬ್ಬರಿಗೆ. ಮತ್ತು ಅವ್ರಿಗೊಬ್ಬರಿಗೆ ಕಾಲ್ ಬರ್ಬೇಕು. ನಮಗೆಲ್ಲ ಕಾಲ್ ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನಮ್ದು ಇನ್ನೂ ಮದುವೆ ಆಗಿಲ್ಲ. ನಮಗೆಲ್ಲರಿಗೂ ಒಂದು ಹತ್ತಿರ ಇವಾಗ ಚಾಪಿ ತಗೊಳ್ಳೋದು ಬೇರೆ ಕಡೆ.
ಆರಾಮ್ ಪದ್ಧತಿ ಮಕ್ಕಳದು ಲಗೇಜ್ ಕಾಯೋದು ಆರಾಮ ಅದನ್ರಿ ಅವ ಬಾ ಸಿಕ್ಕಾಕೊಂಡಿದ್ದೀನಿ ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಇವ್ ನೋಡ್ರಿ ಇವಂಗ ಬೂಟ್ ಹಸಿ ಆವಾಡ್ದಂತ ಬಾರಿ ಬಸಿ ಆವಾಡ್ದಂತ ಇಷ್ಟ ಮಟ್ಟ ಸಾಹಸ ಮಾಡಿದ ಆದ್ರೆ ಅರಿವಿನೂ ಹಸಿ ಅದು ಬೂಟುನು ಹಸಿ ಅದು ಅಣ್ಣ ಹೇಳ್ದವ್ರ ಮಾತು ಕೇಳ್ಬೇಕಣ್ಣ ಅಲ್ಲಿ ನೋಡ್ರಿ ಅಲ್ಲಿ ಜಾಕೆಟ್ ಎಲ್ಲ ಇಟ್ಟು ಬಂದ ಅಲ್ಲಿ ಹಸಿ ಹಾಕ ಅಂತ ಹೇಳಿದ್ರು ಮತ್ತು ಅಲ್ಲೇ ಇಟ್ಟು ಬಂದ ಯಾವಾರ ಎಬ್ಸ್ಕೊಂಡು ಹೋಗ್ಲಿ ಅವನ್ನ ಎದಕ್ಕೆ ಬಂದಿರು ಹಸನ ಹಸನ್ ಬಂದಾನೆ ಇಲ್ಲಿ ಅಫ್ಜಲ್ ಬಂದಾನೆ ಹೇಳಿಲ್ಲ ಅವ್ರು ನಾವು ಮೊದಲೇ ಬರ್ತೀವಿ ಅಂತೇಳಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆ ಸೊ ಇವಾಗ ಗೋಕರ್ಣ ಬೀಚ್ ಅದು ಎಲ್ಲ ಮುಗಿಸ್ಕೊಂಡೆ ಹಸನದು ಸಿಕ್ಕಿದ್ರೆ ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ಇವಾಗ ಸಿದ ನಾವು ಹೊಂಟೆ ಒನ್ನರೊಳಗಿರೋ ಅಪ್ಸರ್ಕೊಂಡ ಫಾಲ್ಸ್ಗೆ ಓಮ್ ಬೀಚ್ಗೆ ಇನ್ನೊಂದ್ಸಲ ಬಾಯ್ ಬಾಯ್ ಹೇಳ್ಕೊತ ನಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೆಂಗ್ರಿ ಪೈನಾಪಲ್ ಹಾಂ ಎಷ್ಟು ಪೀಸ್ ಒಂದಣ್ಣ ಫುಲ್ಲೇ ನಮ್ಮ ಹುಬ್ಳ್ಯಾಗೆಲ್ಲ 30 ರೂಪಾಯಿ ಕೊಂದ್ರಿ ಹುಬ್ಳಿ ಇಲ್ಲ 30 ರೂಪಾಯಿ ಇಲ್ಲ ಹುಬ್ಳಿಲಿ 30 ರೂಪಾಯಿ ಹಚ್ಕೊಡ್ತಾರೆ. ಓ ಹೊಟ್ಟ ಸವಾಟಿ ಒಂದು ಪೈನಾಪಲ್ ಕೊಡ್ತೀನಿ ತಿನ್ನಾಕಿದ್ದಕ್ಕಾಗಿ ಸಂತಿಗೆ 100 ರೂಪಾಯಿ ಅಂದ್ರೆ ಬ್ಯಾಡ ಅಣ್ಣ 100 ರೂಪಾಯಿ ಒಂದು ರೇಟ್ ಮಾಡಿಕೊಡ್ಬೇಕು ಪೈನಾಪಲ್ ಸಂತಿಗೆ ಒಂದು ಪ್ಲೇಟ್ ಹೆಚ್ಚು ಉಪ್ಪು ಖಾರ ಹಾಕಿ ಸಂತಿಗೆ 1 kg ಎಷ್ಟು ಒಂದು ಪ್ಲೇಟ್ ಅಂದ್ರೆ ಎಷ್ಟು ಬರುತ್ತೆ 2 3 ಹಾಕುವ ಹೊಟ್ಟ ಸಾವು ಅಣ್ಣ ನೀನು ಇಲ್ಲಿ ಬರಬೇಡ ಅಣ್ಣ ನೀ ಸೈಡ್ ಹೋಗು ಗಂಟ್ಲು ಹರಿದು ಬಿಡುವಂಗ ಮಾತಾಡ್ತೀಯ ಅಲ್ಲಿ ಹೋಗೋದು ಹೋಗದೆ ಉಳಿತೀರಿ ಇವ್ ಕರೋದು ಈ ರಾಜೇಶ್ ಜಲ್ದಿ ಮಾಡ ಜಲ್ದಿ ಬಾ. A few moments later. ಸೊ ಗಾಯ್ಸ್ ಇವಾಗ ನಾವು ಗೋಕರ್ಣ ಬೀಚನ್ನು ಬಿಟ್ಟಿದ್ದೇವೆ ಇವಾಗ ನಾವು ಗೋಕರ್ಣ ಬೀಚ್ ಬಿಟ್ಟೇವಿ ಸೀದಾ ಎಲ್ಲರೂ ಅಂದವಿ ಊಟ ಮಾಡ್ಕೊಂಡೆ ಬೌ ಅಂತೇಳಿ 1 ಅವರ್ಗೆ ಹೋಗೋದು ಅಪ್ಸರ್ಕೊಂಡ ಬೀಚ್ ಅಪ್ಸರ್ಕೊಂಡ ಫಾಲ್ಸ್ ಮಸ್ತ್ ಬೀಳೋದು ಆಮೇಲೆ ಮುಂದಿನ ವಿಚಾರ ಮಾಡೋದು ಪಟ್ ಬರ್ರಿ ಹೋಗೋಣ ಅಂತ ಇವಾಗ ಊಟಕ್ಕೆ ನಿಂತೇವ್ರಿ ಇವಾಗ ಕುಮಟಾ ಒಳಗೆ ಅಂದವಿ 1 ಅವರ್ ಹೋಗುವಾಗ ಇಲ್ಲೊಂದು ಫಾಸ್ಟ್ ಫುಡ್ ಇತ್ತು ಲಾಸ್ಟ್ ಟೈಮ್ ನಾ ಇಲ್ಲೇ ತಿಂದಿದ್ದೆ ಸೊ ಆ ಕಾರಣಕ್ಕಾಗಿ ಊಟ ಮಾಡಾಕಂತೇಳಿ ನಿಂತೇವಿ ಊಟ ಮಾಡಿ ಸಿಗ್ತೇನಂತ ನಾವು ಎಗ್ರೆಸ್ ತಿಂದಿರಿ ಇಲ್ಲೇ ಡಬ್ಬಿ ಗಿಡಗೆ ಬಟ್ ಅವರು ತೀರಾ ಆದ ಭಾಷೆದಾಗ 4 ಅಕ್ಷರದಾಗ ಏನು ಗೊತ್ತಾಗಿಲ್ಲ ಸೀದಾ 1 ಅವರ್ ಹೊಂಟೇವಿ ಈಗ 1 ಅವರ್ ಹೋಗಿ ಜಾಕ ಮಾಡಿ ಮುರುಡೇಶ್ವರ ನೋ ಸೀದಾ ಕಲ್ಗಡಿ ಗಾಯ್ಸ್ ಇವಾಗ ನಾವು ಬಂದ್ವಿ ಅಪ್ಸರ್ಕೊಂಡ ಫಾಲ್ಸ್ಗೆ ಇಲ್ಲಿ ನೇಚರ್ಲಿ ಹೆಂಗೈತೆ ನೋಡ್ರಿ ಇಲ್ಲಿ ಫುಲ್ ಓಪನ್ ಪ್ಲೇಸ್ ಐತಿ ಇನ್ನೂ ಸ್ವಲ್ಪ ಮನ್ಸೂನ್ ಸ್ಟಾರ್ಟ್ ಆಗ್ಬೇಕು ಇದ್ರೊಳಗೆ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಇನ್ನೂ ಸ್ವಲ್ಪ ಮಳೆ ಆಗ ಸ್ಟಾರ್ಟ್ ಆಯ್ತಂದ್ರೆ ಹರಿ ಲುಕ್ ಫುಲ್ ಗ್ರೀನಿಶ್ ಕಾಣ್ತೈತಿ ಸೊ ನೀವೇನಾದ್ರು ಹೊರಗಡೆ ಬಂದರೆ ಒಂದ್ಸಲ ಬಂದು ವಿಸಿಟ್ ಮಾಡಿರಿ ಅಣ್ಣ ಹೊರಗಡೆ ಎಸ್ಕೋ ನಿಮ್ಮಿಬ್ಬರು ನೋಡ್ರಿ ನಂಗೆ ಏನು ಸಾಂಗ್ ಗೊತ್ತಾ ಹೇಳೋರು ಜೀವನ ಅದೆಲ್ಲ ತೊಗೊಂಡು ಹೊಂಟಿದ್ದು ಹೊಂಟಿದ್ದು ಚಡ್ಡಿ ಬಂದ ನೀವು ಚಡ್ಡಿ ಬನ್ನೇನು ಅದನ್ನೆಲ್ಲ ಹಿಡ್ಕೊಂಡಿದ್ದು ನೋಡಿ ನಂಗೆ ಒಂಥರ ನೀವು ಹೇಳೋರು ಜೀವನ ಅನ್ಸಾಯ್ತು ನಂಗೆ ಅಂತ ಎದಕ್ಕೆ 10 ರೂಪಾಯಿ ಅಲ್ಲೂ ಶೌಚಾಲಯಕರ ಹೋಲೆ ಬೇಡ ಎದಕ್ಕೆ ಹಡ ಎದಕ್ಕೆ 10 ರೂಪಾಯಿ ಹಣಿ ಮ್ಯಾಗ ವಸ್ತ್ರ ಹಾಕಿಕೊಂಡು ಪರಿಸ್ಥಿತಿ ಬಂದು ಗಾಯ್ಸ್ ಏನು ಗಾಯ್ಸ್ ಜನ ನಮಗೇನು ಇಲ್ಲಿ ಎಂಜಾಯ್ಮೆಂಟ್ ಮಾಡೋ ಡೌಟ್ ಇವತ್ತು ಹಾಗಾದ್ರೆ ಫುಲ್ ಸಂಡೇ ಎಲ್ಲ ಇವತ್ತು ಫುಲ್ ರೆಸ್ಟ್ ಎಲ್ಲ ಜನ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಗಾಯ್ಸ್ ಸಿಕ್ಕಾಪಟ್ಟೆ ಜನ ಅದಾರೆ ನಮ್ಮಂತರೂ ಇಳಾಕ ಮನ್ಸಾಗಂತಿಲ್ಲ ಅಣ್ಣ ಹೆಂಗೆ ಮಾಡಿ ಇಳೇನೆ ಬೇಡ ಹಾಂ ನೋಡ್ರಿಪ್ಪ ಎಷ್ಟು ಜನ ಅದಾರ ನೋಡ್ರಿ ಇಲ್ಲಿ ಹಂಗೆ ಜಾತ್ರೆ ಹಂಗೆ ಅಪ್ಸರ್ಕೊಂಡ ಫಾಲ್ಸ್ ಅನ್ನೋದು ಜಾತ್ರೆಗೆ ಐತಿ ಬರ್ರಿ ಆಗಿದ್ದಲ್ಲಿ ಇಳ್ದ ಬಿಡೋಣ ಒಂದ್ಸಲ ಎಲ್ಲ ಪಾಲಿಸ್ದಾಗ ಆಟ ಆಡಿ ಮಸ್ತ್ ಬಗ್ಗೆ ಜಳಕ ಮಾಡಿ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಆದ್ವಿ ಎಲ್ಲರೂ ಅಂತಾರೆ ಇಲ್ಲಿ ನೋಡ್ರಿ ಅಣ್ಣಾರು ಹೆಂಗೆ ಮಜಾ ಮಾಡತ್ತಾರ ಸೊ ಎಲ್ಲ ನೋಡ್ಕೊಂಡೆ ಇವಾಗ ಸೀದಾ ಹುಬ್ಳಿ ಕಡೆ ಬರ ಅಂತೀವಿ ಮೀನ್ಸ್ ಕಲ್ಗಡಿ ಕಡೆ ಬರ ಅಂತೀವಿ ಇವರಿಗೆಲ್ಲ ಕಲ್ಗಡಿ ಬಿಟ್ಟು ನಾವು ಹುಬ್ಳಿಗೆ ಬರ್ಬೇಕು ಇಲ್ಲಿ ಸ್ವಲ್ಪ ಓಪನ್ ಲ್ಯಾಂಡ್ ಇತ್ತು ಸ್ವಲ್ಪ ಫೋಟೋ ಶೂಟ್ ಮಾಡಿದ್ರೆ ಅದು ಬೈಕಿಂದ ಅಂತೇಳಿ ನಿಂತ್ಕೊಂಡೇವಿ ಬೈಕಿನ ಫೋಟೋ ಶೂಟದೆಲ್ಲ ಮುಗಿಸ್ಕೊಂಡೆ ಸೀದಾ ನಾವು ಹೋಗೋದು ಕಲ್ಗಡಿಗೆ ಶೂಟದೆಲ್ಲ ಮುಗಿಸಿ ಇವಾಗ ಸೀದಾ ನಾವು ಹೊಂಟೇವಿ ಕಲ್ಗಡಿ ಕಡೆ ನಡ್ರಾಗ ಎಲ್ಲರೂ ಅಂದವೆ ಚಾ ಕುಡಿಯಾಕೆ ನಿಂತ್ವಿ ಬರೀ ಹೋಗೋಣ ಅಂತ ಸೊ ಗಾಯ್ಸ್ ಇವಾಗ ಗೋಕರ್ಣ ಕ್ರಾಸಿಗೆ ಬಂದೇವಿ ರೈಟ್ ಹೋದ್ರೆ ನಮ್ಮ ಯಲ್ಲಾಪುರ ಲೆಫ್ಟ್ ಹೋಗಿ ಗೋಕರ್ಣ ಇಲ್ಲಿ ಟೀ ಕುಡಿ ಅಂತೀವಿ ಚಾದ ಎಲ್ಲ ಕುಡ್ದೆ ಸದಾ ನಾವು ಹೊಂಟಿವಿ ಯಲ್ಲಾಪುರಕ್ಕೆ ಈಗ ಇವ್ರು ನೋಡ್ರಿ ಹೆಂಗೆ ಪ್ಯಾಕ್ ಆಗ್ಯಾರ ಫುಲ್ ಒಂಥರ ಇದು ಹೇಳೂರು ಊರು ಬಿಟ್ಟು ಹೊಂಟಿರ್ತಾರಲ್ಲ ತೋರ್ಸೋಣ ಮಕ್ಕ ಸೊ ಎಲ್ಲ ಟ್ರಿಪ್ ಮುಗಿಸ್ಕೊಂಡೆ ಕಲ್ಗಡಿ ಬಂದ್ವಿ ಕಲ್ಗಡಿ ಬಂದ ಬಾಬಾನೊಳಗೆ ಊಟ ಅದು ಎಲ್ಲ ಮಾಡಿ ಇಲ್ಲೇ ಮಲ್ಕೊಂಡೇವಿ ಸುಸ್ತು ಭಾಳ ಆಗಿತ್ತೆ ಮಾರ್ನಿಂಗ್ ಹೋಗ್ತೀನಿ ಮನೆಗೆ
ಹಾಂ, ಇಷ್ಟಿತ್ತು ಇವತ್ತಿನ ಲಾಗ್. ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡು. ಸೊ ನಿಮ್ಗೆ ಈ ಲಾಗ್ ಒಳಗೆ ಏನಾದರೂ ಮಿಸ್ಟೇಕ್ಸ್ ಅನ್ಸಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಟೈಮ್ ಲಾಗ್ ಒಳಗೆ ಚೇಂಜ್ ಮಾಡ್ಕೊತೀನಿ. ಈ ಮಗ ಬರೀ ನಗಾತಾನೆ. ನಗಲಿ ನಾಳೆ ಒಂದು ದಿವ್ಸ ಗೊತ್ತಾಕೈತೆ ನಾವಂದ್ರೆ ಏನಂತೇಳಿ. ಸೊ ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ನಕ್ಕೊಂತ ಸಾರಿ, ನಕ್ಷತ್ರ ಆಗ್ತೀರ ಅಂತ ಹೇಳ್ತಾ ಬಾಯ್.